ಜ್ಞಾನಮಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನು ಭಕ್ತಿಪೂರ್ವಕವಾಗಿ ಸ್ವಾಗತಿಸಿ ಹಾ ಬಾಪ ಸತೀಶ್ ಕುಮಾರ್ GH ಮಾಡುವ ನಮಸ್ಕಾರಗಳು. ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿ ತಾಲೂಕಿನ ಗಂಗೂರು ಗ್ರಾಮದಲ್ಲಿ ನಿರ್ಮಾಣ ಮಾಡಿರುವಂತಹ ಶ್ರೀ ವಿಠೋಬರಕುಮಾಯಿ ದೇವರ ದೇವಸ್ಥಾನದ 7ನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ 2ನೇ ವರ್ಷದ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಧನ್ಗರ್ ಗೌಳಿ ಸಮಾಜದ ವತಿಯಿಂದ ಹಮ್ಮಿಕೊಳ್ಳಲಾಗಿತ್ತು. ಪಂಡರಿ ವಾರ್ಕರಿ ಸಂಪ್ರದಾಯದ ಪ್ರಕಾರವಾಗಿ ಪೋತಿ ಸ್ಥಾಪನೆ, ನಾಮಜಪ, ಪ್ರವಚನ, ಕೀರ್ತನೆ, ಪಾಹುಲ್ ಭಜನೆ, ಪಾಳಿ ಭಜನೆ, ಬಾರೋಡ್, ಕಾಕಡ ಆರತಿ, ಶ್ರೀದೇವರ ರಾಜಬೀದಿ ಮಹೋತ್ಸವ, ಸಂತ ಪೂಜೆ, ಕಾಲ ಕೀರ್ತನೆ, ಅನ್ನ ಸಂತರ್ಪಣೆ ಹೀಗೆ ವಿವಿಧ ರೀತಿಯ ಧಾರ್ಮಿಕಾಚರಣೆಗಳನ್ನು ಪಂಡರಿ ವಾರ್ಕರಿ ಸಂಪ್ರದಾಯದ ಅನುಸಾರವಾಗಿ ಮೇ 2 ಮತ್ತು 3ನೇ ತಾರೀಕಿನ 2 ದಿನಗಳ ಕಾಲ ದಿಂಡಿ ಮಹೋತ್ಸವವನ್ನು ಯಶಸ್ವಿಯಾಗಿ ನೆರವೇರಿಸಲಾಯಿತು. ಈ ನಿಮಿತ್ತವಾಗಿ ವಿಶೇಷವಾಗಿ ಆಹ್ವಾನಿತರಾಗಿರುವಂತಹ ಸೇವಾಕರ್ತ ಭಕ್ತ ಬಾಂಧವರನ್ನು ಧನ್ಗರ್ ಗೌಳಿ ಸಮಾಜದ ಭಕ್ತ ಬಾಂಧವರು ಗೌರವಪೂರ್ವಕವಾಗಿ ವಿಶೇಷ ಆಹ್ವಾನಿತರನ್ನೆಲ್ಲ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಪಂಡರಿ ವಾರ್ಕರಿ ಸಂಪ್ರದಾಯದ ಪ್ರಕಾರವಾಗಿ ಶ್ರೀಯುತ ಚಂದ್ರಶೇಖರ್ ಉತ್ತರ್ಕರ್ ಅವರ ಉಪಸ್ಥಿತಿಯಲ್ಲಿ ಪೋತಿ ಸ್ಥಾಪನೆ ಹಾಗೂ ಪಂಡರಿ ವಾರ್ಕರಿ ಸಂಪ್ರದಾಯದ ಸಾಂಪ್ರದಾಯಿಕ ಭಜನೆಯನ್ನು ನೆರವೇರಿಸಲಾಯಿತು. ತದನಂತರ ಭದ್ರಾವತಿಯ ಶ್ರೀಯುತ ಅರುಣ್ ಅಂಬೇಕರ್ ಅವರಿಂದ ನಾಮಜಪ, ಭದ್ರಾವತಿಯ ಹರಿಭಕ್ತ ಪಾರಾಯಣ HN ಯೋಗೇಶ್ ಕುಮಾರ್ ಅವರಿಂದ ಪ್ರವಚನ ಕಾರ್ಯಕ್ರಮ ನೆರವೇರಿತು. ರಾತ್ರಿ ಪಂಡರಿ ವಾರ್ಕರಿ ಸಂಪ್ರದಾಯದ ಕೀರ್ತನಾ ಕಾರ್ಯಕ್ರಮ ಹರಿಭಕ್ತ ಪಾರಾಯಣ ಸತೀಶ್ ಕುಮಾರ್ GH ಅವರಿಂದ ನೆರವೇರಿತು. ಅಖಂಡ ಜಾಗರಣೆಯ ನಿಮಿತ್ತವಾಗಿ ಪಂಡರಿ ವಾರ್ಕರಿ ಸಂಪ್ರದಾಯದ ಪಾಹುಲ್ ಭಜನೆ ಕಾರ್ಯಕ್ರಮ ಹರಿಭಕ್ತ ಪಾರಾಯಣ DR ಗಣೇಶ್ ರಾವ್ ಹಾಗೂ ಭಕ್ತ ಬಾಂಧವರು ಭಜನಾ ಮಂಡಳಿಯವರ ಸಹಕಾರದೊಂದಿಗೆ ನೆರವೇರಿತು. ರಾತ್ರಿ ಜಾಗರಣೆ ನಿಮಿತ್ತವಾಗಿ ಆಕಾಶವಾಣಿ ಮತ್ತು ದೂರದರ್ಶನ ಕಲಾವಿದರಾದ ಶ್ರೀಯುತ ರಾಮಚಂದ್ರ ರಾವ್ ಹಾಗೂ ಭಜನಾ ಮಂಡಳಿಯವರಿಂದ ಭಜನಾ ಕಾರ್ಯಕ್ರಮ ನೆರವೇರಿತು. ಮರುದಿನ ಪ್ರಾತಃ ಕಾಲದಲ್ಲಿ 5 ಗಂಟೆಯಿಂದ ಪಂಡರಿ ವಾರ್ಕರಿ ಸಂಪ್ರದಾಯದ ಕಾಕಡ ಆರತಿ ಸುಪ್ರಭಾತದ ಭಜನೆಯನ್ನು ನೆರವೇರಿಸಲಾಯಿತು. ತದನಂತರ ಗ್ರಾಮದ ರಾಜಬೀದಿಯಲ್ಲಿ ಶ್ರೀ ಪಾಂಡುರಂಗರಕುಮಾಯಿ ದೇವರನ್ನು ಅಲಂಕೃತ ವಾಹನದಲ್ಲಿರಿಸಿಕೊಂಡು ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯೊಂದಿಗೆ ಸ್ಥಳೀಯ ಧನ್ಗರ್ ಗೌಳಿ ಸಮಾಜದ ಸರ್ವ ಭಕ್ತ ಬಾಂಧವರು ಹಾಗೂ ಗಂಗೂರು ಗ್ರಾಮದ ಭಕ್ತ ಬಾಂಧವರ ಸಹಕಾರದೊಂದಿಗೆ ಪಂಡರಿ ವಾರ್ಕರಿ ಸಂಪ್ರದಾಯದ ಭಜನೆಯ ಮೂಲಕ ಪ್ರತಿಯೊಂದು ಬೀದಿಯಲ್ಲಿ ರಾಜಬೀದಿ ಮಹೋತ್ಸವವನ್ನು ಶ್ರದ್ಧಾ ಭಕ್ತಿಯಿಂದ ನೆರವೇರಿಸಲಾಯಿತು. ಶ್ರೀದೇವರ ಉತ್ಸವ ಅವರವರ ಮನೆ ಬಾಗಿಲಿಗೆ ಆಗಮಿಸುತ್ತಿದ್ದಂತೆ ಮನೆಯ ಅಂಗಳಕ್ಕೆ ನೀರು ಸಮಿಸಿ ರಂಗೋಲಿಯನ್ನು ಬಿಡಿಸುವ ಮೂಲಕ ಭಕ್ತ ಬಾಂಧವರೆಲ್ಲರೂ ಶ್ರದ್ಧೆಯಿಂದ ಶ್ರೀದೇವರಿಗೆ ಪೂಜೆಯ ಸೇವೆಯನ್ನು ಸಮರ್ಪಿಸಿದರು. ದೇವಸ್ಥಾನದ ಆವರಣಕ್ಕೆ ದಿಂಡಿ ಮಹೋತ್ಸವ ಆಗಮಿಸುತ್ತಿದ್ದಂತೆ ಸಮಾಜದ ವತಿಯಿಂದ ಸಂತ ಪೂಜೆಯನ್ನು ನೆರವೇರಿಸಲಾಯಿತು. ದೇವಸ್ಥಾನದ ಆವರಣದಲ್ಲಿ ಶ್ರೀಯುತ ಚಂದ್ರಶೇಖರ್ ಉತ್ತರ್ಕರ್ ಹಾಗೂ ಹರಿಭಕ್ತ ಪಾರಾಯಣ ಶ್ರೀಯುತ ದೇವನಾಥ್ ಹಾಬಾಪ ನಾರಾಯಣರಾವ್ ಭದ್ರಾವತಿ ಇವರ ಸಹಭಾಗಿತ್ವದೊಂದಿಗೆ ಕಾಲ ಕೀರ್ತನೆ ಕಾರ್ಯಕ್ರಮವನ್ನು ಶ್ರೀಯುತ ಚಂದ್ರಶೇಖರ್ ಉತ್ತರ್ಕರ್ ನೆರವೇರಿಸಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ಭಕ್ತ ಬಾಂಧವರು, ಭಜನಾ ಮಂಡಳಿಯವರು, ಭದ್ರಾವತಿಯ ಭಜನಾ ಮಂಡಳಿಯವರು ಹಾಗೂ ಪುಟ್ಟಪಂಡರಿ ಗೊಂದಿ ಪಾಂಡುರಂಗ ಸಾಧಕಾಶ್ರಮದಲ್ಲಿ ತರಬೇತಿಗೆ ಭಾಗವಹಿಸಿರುವಂತಹ ಶಿಬಿರಾರ್ಥಿ ಮಕ್ಕಳು ಸೇರಿದಂತೆ ಭಕ್ತ ಬಾಂಧವರೆಲ್ಲರೂ ಭಾಗವಹಿಸಿ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟರು. ನಮ್ಮ ಜ್ಞಾನವಾಣಿ ಕುಳಗಟ್ಟೆ ಯೂಟ್ಯೂಬ್ ಚಾನಲ್ಗೆ ಲಭ್ಯವಾಗಿರುವಂತಹ ಮಾಹಿತಿಗಳನ್ನು ಆಧರಿಸಿ ಈ ಸಂದೇಶವನ್ನು ಪ್ರಸಾರ ಮಾಡಲಾಗಿದ್ದು, ತಮಗೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ತಾವೆಲ್ಲರೂ ಸಬ್ಸ್ಕ್ರೈಬರ್ ಆಗುವ ಮೂಲಕ ಪ್ರೋತ್ಸಾಹಿಸಿ.